ಉಸಿರೇ ನಿಂತಂತೆ ಇದ್ದ ಸ್ಪಂದನ ತನ್ನ ಪ್ರೀತಿಯ ಪತಿಯ ಮಾತುಗಳಿಂದ ಕಣ್ಣು ತೆರೆದು ಸತಿಭಾವ ಅಂದಿದ್ದಳು. ಅಷ್ಟೊತ್ತು ಸೋತಿದ್ದ ಸತಿ ಹೃದಯ ಜೀವ ಬಂದು ಮಿಡಿಯಲು ಶುರು ಮಾಡಿತ್ತು. ಯಾಕೆ ಮನೆ ನನ್ನ ಅಷ್ಟೊಂದು ಕಾಡಿಸ್ದೆ? ನಾನೆಷ್ಟು ಭಯ ಬಿದ್ದಿದ್ದೆ ಗೊತ್ತಾ? ಜೀವವೇ ಬಾಯಿಗೆ ಬರ್ಸಿದ್ದಲ್ಲ ಮನೆ ಅಂತ ಮುದ್ದಿಸಿದ್ದ. ಹೊರಗಿದ್ದ ಹಿರಿ ಜೀವಗಳಿಗೂ ಸಮಾಧಾನವಾಗಿತ್ತು. ಹಸು ಮಗುವಿನ ದೇಹವನ್ನು ಸ್ಪಂದನಾಗೆ ತೋರಿಸಿ ಅವಳು ಮತ್ತೆ ಬಿಕ್ಕಿದ್ದಳು. ಸತೀಶ, ನೀನು ಯೋಚನೆ ಮಾಡಬೇಡ ಸ್ಪಂದನ, ನನ್ನ ಮಗಳು ನಮಗೆ ಸಿಕ್ಕೇ ಸಿಗ್ತಾಳೆ. ನೀನು ಹೀಗೆ ಅತ್ರೆ ನನಗೆ ಸಹಿಸೋ ಶಕ್ತಿ ಇಲ್ಲ ಬಂಗಾರ, ಪ್ಲೀಸ್ ಎಂದು ಸಮಾಧಾನ ಮಾಡಿದರೆ ಅವಳ ಕಣ್ಣೀರು ನಿಂತಿದ್ದೇ ಇಲ್ಲ. ಅವಳ ಕಣ್ಣೀರು ನಿಂತಿದ್ದು ಮಗುವಿನ ಅಳುವಿನ ಶಬ್ದದಿಂದ. ಶಿವು, ಪಾರ್ವತಿ, ನಾಗ ಮತ್ತು ಮನೆಯವರೆಲ್ಲ ಸೇರಿ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದರು. ಸ್ಪಂದನ ಅಲ್ಲಿಗೆ ಹೋಗುವ ಪರಿಸ್ಥಿತಿಯಲ್ಲೂ ಇರಲಿಲ್ಲ. 5 ದಿನ ನಂತರ ಡಿಸ್ಚಾರ್ಜ್ ಮಾಡಲಾಗಿತ್ತು. ಮನೆಗೆ ಬಂದ ಸ್ಪಂದನಾಗೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದು ಬರಮಾಡಿಕೊಂಡರು. ಮಗು ಮಾತ್ರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮಲಗಿದ್ದೇ ಆಗಿತ್ತು. ಮತ್ತೆ 4 ದಿನದ ನಂತರ ಗಂಡನ ಮನೆಯಿಂದ ಬೆಳ್ಳಿ ಬಂಗಾರ ತಂದು ಅಡುಗೆ ಮಾಡಿ ಮಗುವಿನ ನಾಮಕರಣ ಶಾಸ್ತ್ರ ಮಾಡಲಾಗಿತ್ತು. ಪೂರ್ಣಚಂದ್ರ ಎಂದು ಮಗುವಿಗೆ ಹೆಸರಿಡಲಾಗಿತ್ತು. ಮನೆಯಲ್ಲಿನ ಸೂತಕದ ಛಾಯೆ ಕಳೆದು ಖುಷಿಯ ನಗು ಮೂಡಲು ತೊಡಗಿತ್ತು. ಅಷ್ಟರಲ್ಲಿ ಈ ಕಡೆ ಧರಣಿಯು ಸಂಪೂರ್ಣ ಚೇತರಿಸಿಕೊಳ್ಳಲು ಅವಳು ಸಹ ಶಿವು ಜೊತೆ ಕಾಲೇಜಿಗೆ ಹೋಗಲು ಶುರು ಮಾಡಿದ್ದಳು. ಈಗ ಧರಣಿ 2ನೇ ವರ್ಷಕ್ಕೆ ಅಡ್ಮಿಷನ್ ಪಡೆದಿದ್ದಳು. ಹೊಸ ಮುಖಗಳೇ ಕಾಲೇಜ್ ಆವರಣದ ತುಂಬ. ಕಾಲೇಜಿನಲ್ಲಿದ್ದ ಇಂಗ್ಲಿಷ್ ಸರ್ ಟ್ರಾನ್ಸ್ಫರ್ ಆಗಿ ಹೊಸ ಪ್ರೊಫೆಸರ್ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಕಾಲೇಜಿಗೆ ಬಂದ ಮೇಲೆ ತಿಳಿದಿದ್ದು. ಮುದ್ದಾಗಿ ಯಾವುದೋ ಬಾಲಿವುಡ್ ಹೀರೋಯಿನ್ ಥರ ಇದ್ದ ಮೇಡಮ್ ಸಾರಿಕಾ ಹೆಸರಿನ ಗೊಂಬೆಯಂತೆ ಹುಡುಗಿಯೇ ಹೊಸ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ಹೇಗೆ ಹುಡುಗಿರ ಕಣ್ಣು ಶಿವು ಸರ್ ಮೇಲೆ ಇರ್ತಿತ್ತೋ ಹಾಗೆಯೇ ಹುಡುಗರ ಕಣ್ಣೆಲ್ಲ ಹೊಸ ಮಿಸ್ ಮೇಲೆ ಆಕರ್ಷಣವಾಗಿಯೇ ಇದ್ದರು ಸಾರಿಕಾ ಮಿಸ್. ಧರಣಿ ಕಾಲೇಜ್ ತಲುಪಿದಾಗಲೇ ಶಾಂಭವಿ ಎಕ್ಸ್ಟ್ರಾ ಮಸಾಲ ಹಾಕಿಯೇ ಹೇಳಿದ್ದಳು. ಸಾರಿಕಾ ಮ್ಯಾಮ್ ಕ್ಲಾಸ್ ಬಂದಾಗ ಧರಣಿಗೆ ಅವಳಿಗೂ ಅವಳ ಮಾತು ಸರಿ ಅನ್ನಿಸಿತ್ತು. ಕ್ಲಾಸ್ನಲ್ಲಿದ್ದ ಅಷ್ಟು ಹುಡುಗರ ಕಣ್ಣು ಮ್ಯಾಮ್ ಪಾಠಕ್ಕಿಂತ ಮ್ಯಾಮ್ ಉಡುಗೆ ತೊಡುಗೆ ಮೇಲೆ ಇತ್ತು. ಅವರು ಕ್ಲಾಸ್ ಮುಗಿಸಿ ಲಂಚ್ಗೆಂದು ಆಚೆ ಬಂದು ಕುಳಿತಿದ್ದ ಧರಣಿ ಕಣ್ಣಿಗೆ ಶಿವು ಸರ್ ಜೊತೆ ಸಾರಿಕಾ ಮೇಡಮ್ ನಗ್ತಾ ಮಾತಾಡ್ಕೊಂಡು ಬರ್ತಿರೋದು ಕಾಣಿಸಿತು. ಅವರು ನಗ್ತಾ ಮಾತಾಡ್ತಿರೋದು ಕಂಡಿತ್ತಷ್ಟೇ ಧರಣಿ ಹೊಟ್ಟೆಗೆ ಬೆಂಕಿ ಬಿದ್ದಂತೆ ಆಗಿತ್ತು. ಧರಣಿ ಅವರನ್ನೇ ಗುರಾಯಿಸುತ್ತಾ ಕುಳಿತರೆ ಶಾಂಭವಿ, ಇದ್ಯಾಕೆ? ಊಟ ಮುಂದೆ ಇದೆ, ತಿಂದೆ, ಅದೇ ಮೆಟ್ಕೊಂಡೈತೆ ನಿನಗೆ, ತಿಂದೆ ಕೂತಿದೀಯಲ್ಲ ಅಂದ ಶಾಂಭವಿಗೆ. ಏನಿಲ್ಲ ಅಂದ್ಲು ಧರಣಿ. ಆದರೂ ಮಾತು ಮುಂದುವರಿಸಿ, ಆ ಸಾರಿಕಾ ಮಿಸ್ ಪ್ರೊಫೆಸರ್ ಥರಾನೇ ಬಟ್ಟೆ ಹಾಕೊಂಡು ಬಂದಿಲ್ಲ ಕಣೆ, ಇನ್ನು ಕಾಲೇಜ್ ಹುಡುಗಿ ಥರ ಬಂದಿದ್ದಾರಲ್ಲ, ಹಂಗೆ ಬಂದರೆ ಯಾವ ಮಕ್ಕಳು ತಾನೇ ಪಾಠ ಕೇಳ್ತಾರೆ ಅಂತಿದ್ರೆ ಅವಳ ಕಣ್ಣು ಮಾತ್ರ ಫಸ್ಟ್ ಫ್ಲೋರ್ ಕಾರಿಡಾರ್ ಮೇಲೆಯೇ ಇತ್ತು. ಶಾಂಭವಿ ಒಳಗೊಳಗೆ ನಗುತ್ತಾ ಬಿದ್ದಿದ್ದ ಬೆಂಕಿಗೆ ಇನ್ನೊಂದಿಷ್ಟು ತುಪ್ಪ ಸುರಿಯೋಣ ಎಂದು ಯೋಚಿಸಿದ್ದಳು. ಅದೇ ಬೆಂಕಿಯಲ್ಲಿ ಕೈ ಚಾಚಿ ಬಿಸಿ ಕಾಯಿಸಿಕೊಳ್ಳುವ ಪ್ಲ್ಯಾನ್ ಅವಳದ್ದು. ಆಗದಕ್ಕಾಗಿಯೇ ಅವಳು, ಹಾಗೇನಿಲ್ವೇ ಗುಬ್ಬಿ, ತುಂಬ ಚೆನ್ನಾಗಿದ್ದಾರೆ ಅಲ್ವೇನೆ, ಅಷ್ಟೇ ಅಲ್ಲ ಮುದ್ದಾಗಿ ಮಾತಾಡ್ತಾರೆ ಗೊತ್ತಾ ನಿನಗೆ. ನಿಜ ಹೇಳೇನೆ ಗುಬ್ಬಿ, ಅವ್ರನ್ನ ನಾನು ನೋಡ್ತಿದ್ರೆ ಏನನ್ಸತ್ತೆ ಗೊತ್ತಾ, ನಾನು ಗಂಡಾಗಿ ಹುಟ್ಟಬಾರ್ದಿತ್ತಾ, ಅವರ ಅಂದ ಚಂದ ಇರೋ ಹೆಣ್ಣಾಗಾದರೂ ನನಗೆ ದೇವರು ಕೊಡಬಾರ್ದಿತ್ತಾ ಅನಿಸುತ್ತೆ ಕಣೆ. ಇನ್ನು ಗಂಡು ಮಕ್ಕಳ ಮನದಲ್ಲಿ ಇನ್ನೇನನ್ನೋ ಓಡ್ತಿರುತ್ತಾ ನಿಂಗೆ ಗೊತ್ತಾ, ಕಾಲೇಜಿನಲ್ಲಿ ಬೇರೆ ಪ್ರೊಫೆಸರ್ಗಳು ಕೂಡ ಅವರನ್ನು ತುಂಬ ಇಷ್ಟಪಡ್ತಾರಂತೆ, ಹಾಗಂತ ರೋಮರ್ಸ್ಗಳು ಓಡಾಡ್ತಿದೆ ಅಂತ ಹೇಳಿದ್ಲು. ಶಿವು ಸರ್ನೇ ನೋಡ್ತಿದ್ದ ಧರಣಿಗೆ ಬಡಿದಂಗೆ ಕೇಳುವಂತೆ ಹೇಳಿದಾಗ, ನಿಂಗೆ ತಲೆ ಕೆಟ್ಟಿದ್ಯಾ, ಅವಮ್ಮನ ನೋಡಿದ್ರೆ ಒಂದು ಫಿಲಮ್ ಶೂಟಿಂಗ್ ಬಂದೈತೆ, ಅವರಂಗಿರಬೇಕು ಅಂತೀಯಲ್ಲ, ನೀನು ಇವಾಗಿರೋದೇ ಚೆನ್ನಾಗಿದೆಯಾ, ಅವರಂಗೆಲ್ಲ ಮೇಕಪ್ ಅಂಗಡಿ ಅಷ್ಟೇ ಅವ್ರದ್ದೆಲ್ಲ, ಆ ಥರ ಎಲ್ಲ ಇರಬಾರ್ದ. ಆ ಬಣ್ಣದ ಮುಖನ ಒಂದು ಸರಿ ತೊಳ್ಕೊಂಡ್ರೆ ಗೊತ್ತಾಗುತ್ತೆ ಅವಳ ಬ್ಯೂಟಿ ಏನು ಅಂತ. ಏನೇನೋ ಅನ್ಕೋಬೇಡ, ಬೇಗ ನಡಿ ಹೋಗೋಣ ಅಂತಿದ್ದ ಧರಣಿ ಮನಸ್ಸು ಮಾತ್ರ ಅವರಿಬ್ಬರು ಅದೇನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೋಬೇಕು ಅನ್ನಿಸ್ತಿತ್ತು. ಶಾಂಭವಿ ಜೊತೆಗೆ ಕರ್ಕೊಂಡು ಫಸ್ಟ್ ಫ್ಲೋರ್ ತಲುಪಿಸಿದ್ಲು ಧರಣಿ. ಆದರೆ ಅವಳು ಬರುವಷ್ಟರಲ್ಲಿ ಶಿವ್ ಮತ್ತು ಸಾರಿಕಾ ಇಬ್ಬರು ತಮ್ಮ ಡಿಪಾರ್ಟ್ಮೆಂಟ್ ಕಡೆ ಹೋಗ್ತಾ ಇದ್ರು. ಇಂಗ್ಲಿಷ್ ಮತ್ತು ಹಿಸ್ಟರಿ ಡಿಪಾರ್ಟ್ಮೆಂಟ್ ಒಂದೇ ಕಡೆ ಇದ್ದಿದ್ದು ಮತ್ತಷ್ಟು ಹೊಟ್ಟೆ ಉರಿಸಿತ್ತು ಧರಣಿಗೆ. ಆದರೆ ಇದು ಪ್ರೀತಿಯ ಪಾಸೆಸಿವ್ನೆಸ್ ಅನ್ನೋದು ಶಾಂಭವಿಗೆ ಗೊತ್ತಾಗಿತ್ತು. ನಗುತ್ತಾ, ಇದೇನು ಧರಣಿ, ನಮಗೆ ಕ್ಲಾಸ್ ಇರೋದು ಗ್ರೌಂಡ್ ಫ್ಲೋರ್ನಲ್ಲಲ್ವಾ, ಮತ್ತು ನೀನ್ಯಾಕೆ ಫಸ್ಟ್ ಫ್ಲೋರ್ಗೆ ಕರ್ಕೊಂಡ್ಬಂದೆ ಅಂದರೆ, ಏನಿಲ್ಲ ಸುಮ್ಮನಿರು ನೀನು ಅಂತ ದುಪ್ಪಟದ ತುದಿಯಲ್ಲಿ ಕೈ ಇರಿಸಿಕೊಳ್ಳುತ್ತಾ ನಡೆದಳು. ಯಾಕೆ ಗುಬ್ಬಿ, ನಿನಗೆ ಸರ್ ನೋಡಿ ಬೇಜಾರಾಯ್ತಾ ಅಂದ್ಲು ಶಾಂಭವಿ. ಇನ್ನೇನು ಅಳುವೇ ಬರ್ತಿದೆಯೇನೋ ಅನ್ನೋ ಥರ ಮುಖ ಮಾಡಿಕೊಂಡು, ನೋಡೆ ಸಾರಿಕಾ ಮ್ಯಾಮ್ ಜೊತೆ ಹೇಗೆ ಮಾತಾಡ್ತಿದ್ರು ಅಂದ್ಲು. ಅದಕ್ಕೆ ಹೇಳೋದು ಕಣೆ, ಅಷ್ಟು ಹ್ಯಾಂಡ್ಸಮ್ ಆಗಿರೋ ಭಾವನ್ಗೆ ನಿನಗೆ ಸಿಕ್ಕಿರೋದೇ ನಿನ್ನ ಪುಣ್ಯ. ಅದರಲ್ಲಿ ನೀನು ಅವ್ರನ್ನೇ ನೆಗ್ಲೆಕ್ಟ್ ಮಾಡ್ತೀಯ. ಹೇಳ್ತೀನಿ ತಾನೇ ಅವ್ರನ್ನ ಹುಸ್ರಾಗಿ ನೋಡ್ಕೊ ಅಂತ. ಗಂಡಂದಿರು ಹೆಂಡ್ತಿರವರ ಹೆಸರಿಗೆ ಕಟ್ಕೊಂಡಿರ್ಬೇಕಂತೆ. ಅವರಿಗೆ ಇಷ್ಟ ಆಗೋದು ಹೆಂಡ್ತಿ ಮಾಡೋ ಅಡುಗೆ, ಹೆಂಡ್ತಿ ತೋರಿಸೋ ಪ್ರೀತಿ ಮಾತ್ರ ಅಂತೆ. ಹೆಂಡ್ತಿ ಆದವಳು ಗಂಡನಿಗೆ ಇಷ್ಟ ಆಗೋ ಅಡುಗೆ ಮಾಡಬೇಕು ಮತ್ತು ಹೆಂಡ್ತಿ ಗಂಡನಿಗೆ ಇಷ್ಟ ಆಗೋ ಥರನೇ ಅವರನ್ನು ಪ್ರೀತಿ ಮಾಡಬೇಕು ಅಂತ ಅಂದ್ಲು ಶಾಂಭವಿ.
ಏನೋ ಕನ್ಫ್ಯೂಸ್ ಆದವಳ ಥರ ನಿಂತು ಧರಣಿ, ಅಲ್ಲ ಕಣೆ ಶಾಂಭು, ನಾನು ನೀನು ಒಂದೇ ಕ್ಲಾಸಲ್ವ ಓದಿದ್ದು, ಮತ್ತು ಇದೆಲ್ಲ ನೀನು ಯಾವ ಮಿಸ್ ಹೇಳ್ಕೊಟ್ರು ನನಗೆ ಗೊತ್ತೇ ಇಲ್ವಲ್ಲೇ ಅಂದರು. ಅಮ್ಮ ತಾಯಿ, ನಿನ್ನಂಗೆ ಗಂಡು ಬೀರಿ ಥರ ಗಂಡೈಕ್ಳ ಜೊತೆ ಆಟ ಆಡಿಕೊಂಡು ಜಗಳ ಆಡ್ಕೊಂಡಿರೋಳಿಗೆ ಚೆನ್ನಾಗಿರೋ ನಮ್ಮ ಭಾವನ ಜೊತೆ ಮದುವೆ ಮಾಡಿಕೊಟ್ರೆ ಅದು ಹೆಂಗೆ ತಾನೇ ಗಂಡಸನ್ನ ಪ್ರೀತಿ ಮಾಡ್ತೀಯ ನೀನು? ಹೆಂಗೆ ಗೊತ್ತಾಗುತ್ತೆ ಇವೆಲ್ಲ? ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದಂತೆ ಸ್ಕೂಲಲ್ಲಿ. ಇದೆಲ್ಲ ನನಗೆ ಸ್ಕೂಲಲ್ಲೆಲ್ಲ ಕಣೆ ಹೇಳ್ಕೊಟ್ಟಿದ್ದು, ನಮ್ಮ ಸಂಗೀತಕ್ಕ ಇದಲ್ಲ. ಅಕ್ಕನಿಗೆ ನಮ್ಮ ಅಜ್ಜಿ ಮದುವೆ ಟೈಮಲ್ಲಿ ಹೇಳ್ಕೊಡ್ತಿದ್ರು, ನಿನ್ನ ಗಂಡನಿಗೆ ಇಷ್ಟ ಆಗೋ ಬಟ್ಟೆ ಹಾಕು, ಅಡುಗೆ ಕಲ್ತ್ಕೋ ಅಂತ. ಅವನ ತಕ್ಕಂಗೆ ಅವನಿಗೆ ಇಷ್ಟ ಬಂದಂಗೆ ಇರೋದನ್ನು ಕಲಿ. ಅವನಿಷ್ಟಕ್ಕೆ ನೀನಿದ್ರೆ ನಿನ್ನಷ್ಟಕ್ಕೆ ಅವನು ಅಡ್ಡ ಬರಲ್ಲ. ನೀನು ಅಂದರೆ ಅವನಿಗೆ ಎಷ್ಟು ಇಷ್ಟ ಆಗಬೇಕು ಅಂದರೆ ಅವನ ಮುಂದೆ ಮೇನಕ್ಕೆ ಬಂದು ನಿಂತರೂ ಅವರು ನಿನ್ಬಿಟ್ಟು ಅವಳ ಕಡೆ ನೋಡಬಾರ್ದು ಅಂತ. ಅದನ್ನು ಕೇಳ್ಕೊಂಡಿದ್ದೆ, ಅದನ್ನು ನಿನ್ಗೆ ಹೇಳ್ದೆ ಅಷ್ಟೇ ಅಂದ್ಲು ಶಾಂಭವಿ. ಲೇ ಶಾಂಭು, ಹಾಗಿದ್ರೆ ನಾನು ಅಂದರೆ ಶಿವ ಸರ್ಗೆ ಇಷ್ಟ ಆಗಿಲ್ಲ ಅನ್ಕೋತಿದ್ದೀಯೇನೆ ಅಂದ್ಲು ಧರಣಿ ಮತ್ತಷ್ಟು ಕನ್ಫ್ಯೂಷನ್ನಲ್ಲಿ. ಅದಕ್ಕೆ ಶಾಂಭವಿ ಮತ್ತಷ್ಟು ಕನ್ಫ್ಯೂಸ್ ಮಾಡೋದು ರೀತಿ, ಇರ್ಬೋದೇನೋ, ಅದು ನನಗೆ ಗೊತ್ತು. ಏನು ನಾನು ನಿಮ್ಮ ಗಂಡ ಹೆಂಡತಿ ಮಧ್ಯೆ 24/7 ನಿಮ್ಮ ಜೊತೆನೇ ಇರ್ತೀನಾ? ಇಲ್ಲೋ ಅಲ್ವಾ? ಇರ್ತೀನಿ ಅನ್ನೋ ಹಾಗೆ ಇರ್ತಿದೆಯಲ್ಲ. ನೀನೇ ಯೋಚನೆ ಮಾಡು, ನೀನೇನಾದರೂ ಸರ್ಗೆ ಇಷ್ಟ ಆಗದಿರೋ ಥರ ಏನಾದರೂ ಮಾಡಿದ್ಯಾ ಅಂತ. ಇಲ್ಲ ಸರ್ ಬೇಡ ಅಂದಿದ್ದೇನಾದರೂ ಮಾಡಿದ್ಯಾ ಅಂತ. ಮದುವೆ ಆಗಿರೋಳು ಕಬಡ್ಡಿ ಗಿಬಡ್ಡಿ ಎಲ್ಲ ಬಿಟ್ಬಿಟ್ಟು ನಿನ್ನ ಗಂಡನಿಗೆ ಇಷ್ಟ ಆಗೋ ಥರ ಬೇಕು ತಾನೇ ನೀನು ಅಂದ್ಲು ಶಾಂಭವಿ. ಹೇ ಕೋಣ, ಅವರೇ ಕಣೆ ನನ್ನ ಯೂನಿವರ್ಸಿಟಿಗೆ ಕಬಡ್ಡಿ ನೇಮ್ ಕೊಟ್ಟಿರೋದು ಅಂತ ಸೊಂಟದ ಮೇಲೆ ಕೈ ಇಟ್ಟು ಹೇಳಿದ್ಲು ಧರಣಿ. ಅವಳ ತಲೆಗೆ ಮೊಟಕಿ, ನೋಡು, ನಿನಗೆ ಕಬಡ್ಡಿ ಇಷ್ಟ ಅಂತ ಸರ್ ಮನೇಲಿ ಬೇಡ ಅಂದರೂ ನಿನ್ನ ಹೆಸರನ್ನು ಯೂನಿವರ್ಸಿಟಿಗೆ ಕೊಟ್ಟಿದ್ರು ತಾನೆ. ಅಂಥದ್ರಲ್ಲಿ ನೀನು ಸರ್ಗೆ ಇಷ್ಟ ಆಗೋ ಒಂದು ಕೆಲಸನಾದರೂ ಏನಾದರೂ ಮಾಡಿದ್ಯಾ ಅಂತ ಕೇಳಿದ್ರೆ ಧರಣಿ ಮಾತ್ರ ಇಲ್ಲ ಕಣೆ ಅಂತ ಬಾಯಿಗೆ ಕೈ ಬೆರಳು ಇಟ್ಟುತ್ತಾ, ಅಯ್ಯೋ ಕೃಷ್ಣ, ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ನನಗೆ ಮೊದಲೇ ಸರ್ಗೆ ಏನು ಇಷ್ಟ ಆಗುತ್ತೆ ಕೆಲಸ ಅಂತ ಗೊತ್ತಿಲ್ಲ. ಇನ್ನು ನಾನು ಹೇಗೆ ತಾನೇ ಅವ್ರಿಗೆ ಇಷ್ಟ ಆಗೋ ಕೆಲಸ ಮಾಡಲಪ್ಪ? ಗೊತ್ತಿದ್ರೆ ತಾನೇ ಮಾಡೋಕ್ಕೆ. ಸರ್ಗೆ ಏನು ಇಷ್ಟ ಆಗುತ್ತೆ ಅಂತಾನೆ ತಿಳ್ಕೊಂಡಿಲ್ವಲ್ಲಪ್ಪ ಅಂದ್ಲು ಧರಣಿ. ಅಯ್ಯೋ ಮಂಕೆ, ಸರ್ಗೆ ನೀನು ಅಂದ್ರೇ ಇಷ್ಟ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ, ಸರಿ ಹೋಯ್ತು ಕಣೆ ನಿನಗೆ. ನೀನು ಮದುವೆ ಆಗಿ ಆಗಲೇ 1 ವರ್ಷ ಆಗೋಗಿ ಬಂತೈತೆ. ಹಾಗೂ ನೀನು ಇನ್ನೂ ಸರ್ಗೆ ಏನು ಇಷ್ಟ ಏನು ಕಷ್ಟ ಅಂತಲೇ ತಿಳ್ಕೊಂಡಿಲ್ಲ ಅಂದರೆ ಇನ್ನೇನು ತಿಳ್ಕೊಂಡಿದೆಯೇ? ಇಷ್ಟಲ್ಲೇ ಗೊತ್ತಾಗ್ತಿದೆ ಕಣೆ ನೀನು ಸರ್ನ ಎಷ್ಟು ಇಂಪ್ರೆಸ್ ಮಾಡ್ತೀಯಾ ಅಂತ. ಹೀಗೆ ಆದರೆ ಸಾರಿಕಾ ಮೇಡಮ್ ಏನು ಬೇಕಾಗಿಲ್ಲ ಕಣೆ. ಇವಾಗ ಹೊಸದಾಗಿ ನಮ್ಮ ಕಾಲೇಜಿಗೆ ಬಂದಿರೋ ಹೊಸ ಹುಡುಗಿರಿದ್ದಾರಲ್ಲ, ಅವರೇ ಸಾಕು ಸರ್ನ ಪಟಾಯಿಸ್ಕೊಂಡು ಹೋಗ್ತಾರಷ್ಟೆ ಅಂತ ಪಾಪದ ಹುಡುಗಿ ಧರಣಿ ತಲೆಯೊಳಗೆ ದೊಡ್ಡ ಇಲಿಯನ್ನೇ ಬಿಟ್ಲು ಶಾಂಭವಿ. ಲೇ, ನೀನು ನನ್ನ ಫ್ರೆಂಡೇನೇ ಇಲ್ಲ ಶತ್ರುನಾ? ನಾನು ನಿನ್ನ ಫ್ರೆಂಡ್ ಅಂತ ನನ್ನ ಎಲ್ಲ ವಿಚಾರನೂ ಹೇಳ್ತೀನಿ ತಾನೆ. ಇವಾಗ ನೀನೇ ಹೇಳು, ನೀನೇ ನನಗೆ ಹೆಲ್ಪ್ ಮಾಡು ಅಂದ್ಲು ಧರಣಿ ಲೇಡಿ ಬಾಂಡ್ ಸ್ಟೈಲ್ನಲ್ಲಿ. ಅವಳು ಆವಾಜ್ ಹಾಕಿದ್ದು ನೋಡಿ, ಮೊದಲು ಈ ಆವಾಜ್ ಹಾಕೋದೆಲ್ಲ ಬಿಟ್ಟು ಲಕ್ಷಣವಾಗಿರೋದನ್ನು ಕಲ್ತ್ಕೊ. ನೀನು ಮದುವೆ ಆಗಿರೋ ಗಂಡನ್ನ ಬೇರೆ ಯಾರೋ ಪಟಾಯಿಸ್ತಿದ್ರು ಈ ರೋಪ್ಗೇನು ಕಮ್ಮಿ ಇಲ್ಲ. ಎಲ್ಲ ಗಂಡು ಬಿರಿಯಂಗೆ ಬಿಟ್ಬಿಟ್ಟು ಮೊದಲು ಅವರಿಗೆ ಏನು ಇಷ್ಟ ಇಲ್ಲ ಅಂತ ತಿಳ್ಕೊ. ಆಮೇಲೆ ಅವರಿಗೆ ಏನು ಇಷ್ಟ ಇದೆ ಅನ್ನೋದು ತಿಳ್ಕೊ. ಅವ್ರಿಗೆ ಇಷ್ಟದ ಅಡುಗೆನ ಅವರಿಗೆ ಅಂತ ಮಾಡಿಕೊಡು. ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ ಅವರೆಲ್ಲ ಯಾಕೆ? ಅವರೆಲ್ಲ ತುಂಬ ಜಾಸ್ತಿ ಆಯಿತು. ನಿಮ್ಮ ನಿವೇದಿತನ ಕೇಳ್ಕೊ ಸಾಕು, ಅವರು ಎಲ್ಲವನ್ನ ಹೇಳ್ತಾರೆ. ಇಷ್ಟು ದಿನದಲ್ಲಿ ಅವರು ನಿನಗೆ ಒಂದು ಸರಿನೂ ಅವ್ರಿಗೆ ಏನು ಇಷ್ಟ ಅಂತ ಹೇಳಿಲ್ವೇನೆ? ನೆನಪು ಮಾಡ್ಕೊ, ನಿಂಗೇನಾದರೂ ಸರ್ ಇಷ್ಟ ಅಂತ ಹೇಳಿರ್ಬೋದು ಅಂತ ಕೇಳ್ತಿದ್ರೆ ಆ ಕ್ಷಣಕ್ಕೆ ಏನೂ ನೆನಪಿಗೆ ಬರಲಿ ನಮ್ಮ ಅನ್ರೊಮ್ಯಾಂಟಿಕ್ ಧರಣಿ ತಲೆಯೊಳಗೆ. ಶಾಂಭವಿ ತನಗೆ ಗೊತ್ತಿರೋ ಅಷ್ಟು ಇಷ್ಟೋ ಟಿಪ್ಸ್ ಎಲ್ಲ ಹೇಳಿ ಬಸ್ ಇತ್ತು ಹೊರಟ ಮೇಲೆ ಕಾಲು ನೋವಾಗಿ ಡಿಸ್ಚಾರ್ಜ್ ಆಗಿದ್ದ ದಿನ ಶಿವ ಹೇಳಿದ್ದು ನೆನಪಾಗಿ ಮೈಯೆಲ್ಲ ಒಮ್ಮೆ ನಡುಕ ಬಂದಿತ್ತು. ಆದರೆ ಅಷ್ಟರಲ್ಲಿ ಅವಳ ಮುಂದೆ ಮತ್ತೆ ಸಾರಿಕಾ ಮಿಸ್ ಜೊತೆಗೆ ಬರ್ತಿದ್ದ ಶಿವು ನೋಡಿ, ಇಲ್ಲ ಈ ಶಿವು ಸರ್ದು ಜಾಸ್ತಿ ಆಯಿತು ಅಂದ್ಕೊಂಡು ಮುಖ ಊದಿಸಿಕೊಂಡು ನಿಂತಳು. ಶಿವು ಕೂಡ ಧರಣಿ ಜೊತೆ ಹೆಚ್ಚೇನು ಮಾತನಾಡದೆ ಬೈಕ್ ಸ್ಟಾರ್ಟ್ ಮಾಡಿದ್ದ. ದಾರಿಯುದ್ದಕ್ಕೂ ಸರ್ ಮತ್ತು ಸ್ಟೂಡೆಂಟ್ ನಡುವೆ ಏನೂ ಮಾತುಕತೆ ನಡೆಯಲಿಲ್ಲ. ಅದು ಇನ್ನಷ್ಟು ಕೆಣಕಿತ್ತು ಈ ನಮ್ಮ ಪುಟ್ಟ ಧರಣಿಗೆ. ಬೈಕ್ ಯಾವ ಸ್ಪೀಡ್ನಲ್ಲಿ ಬಂತೋ ಅದಕ್ಕಿಂತ ಹೆಚ್ಚೇ ಸ್ಪೀಡ್ನಲ್ಲಿ ಬಂದಿತ್ತು ಧರಣಿಗೆ ಸಿಟ್ಟು. ಆ ಸಿಟ್ಟಿನಲ್ಲಿ ಬೈಕ್ ಇಳಿದು ಮನೆಯೊಳಗೆ ಹೊರಟು ಹೋಗುತ್ತಿದ್ದ ಧರಣಿಯ ಮುಂದೆ ನಿವೇದಿತಾ ಬಂದರೂ ಕೂಡ ಕಾಣದಂತೆ ಹೊರಟು ಹೋದಳು. ನಿವಿ, ಇದೇನಾಯಿತು ಎನ್ನುವಂತೆ ಶಿವು ಕಡೆ ಸನ್ನೆಯಲ್ಲೇ ಕೇಳಿದರೆ ಶಿವು ಗೊತ್ತಿಲ್ಲ ಅನ್ನುವಂತೆ ಸನ್ನೆಯಲ್ಲೇ ಹೇಳಿದ್ದ. ಇಬ್ಬರು ಸನ್ನೆಯಲ್ಲೇ ಮಾತು ಮುಗಿಸಿದ್ದರು. ನಿವಿ ಏನಾಯಿತು ಎಂದು ಧರಣಿ ಬಳಿ ಕೇಳಲು ಧರಣಿ ಫಸ್ಟ್ ರೇಟ್ನಲ್ಲೇ ಸಾರಿಕಾ ಮ್ಯಾಮ್ ಬಗ್ಗೆ ಸಿಟ್ಟಾಗಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದಳು. ಆವಾಗ ದೋಸೆಯಲ್ಲಿ ಸುಟ್ಟೋಗಿದೆ ಅಂತ ತಿಳಿದಿದ್ದು ಶಿವು ಸರ್ಗೆ ಏನೋ ಮಜಾ ಅನ್ನಿಸಿತ್ತು. ಧರಣಿ ಶಾಂಭವಿ ಹೇಳಿದ್ದು ನೆನಪಾಗಿ ನಿವೇದಿತಾ ಬಳಿ ಸಹಾಯ ಕೇಳಿ ಶಿವುಗೆ ಇಷ್ಟವಾದ ಅಡುಗೆ ಮಾಡಿದಳು. ಅದರಲ್ಲೂ ಅವನಿಗೆ ಹೆಚ್ಚು ಫೇವ್ರೆಟ್ ಜಾಮೂನು ಮಾಡಿದ್ದರೆ ಶಿವು ಜಾಮೂನೇ ಬೇಡ ಎಂದು ಹೋಗಿದ್ದ. ಧರಣಿ ಹೊತ್ತೆಗೆ ಮತ್ತೊಮ್ಮೆ ಬೆಂಕಿ ಬಿದ್ದಿತ್ತು. ದಿನನಿತ್ಯದಂತೆ ಅಡುಗೆ ಮನೆ ಕ್ಲೀನ್ ಮಾಡಿ ಮಲಗುತ್ತಿದ್ದ ಧರಣಿ ಅಡುಗೆ ಮನೆ ಕ್ಲೀನ್ ಮಾಡುವಾಗಲೂ ಮುಖ ಸಪ್ಪೆಯಾಗಿದ್ದು ನೋಡಿದ ಪಾರ್ವತಿ ಯಾಕೆ ಎಂದು ವಿಚಾರಿಸಿದಾಗ ಏನಿಲ್ಲ ಅತ್ತೆ ಎಂದು ಉತ್ತರಿಸಿದ್ದಳು.
ಧರಣಿ ಮತ್ತು ತನ್ನ ಮಗನ ನಡುವಿನ ಸಂಸಾರ ಇನ್ನೂ ಶುರುವಾಗಿಲ್ಲ ಎಂದು ಗೊತ್ತಿದ್ದ ಪಾರ್ವತಿ, ಮಗಳೇ ನಾನೊಂದು ಮಾತೇ ಇಲ್ಲ, ಬೇಜಾರು ಮಾಡ್ಕೋಬೇಡ, ನಿಮ್ಮಮ್ಮ ಅಂತ ಹೇಳ್ತೀನಿ ಅಂದರು. ತನಗಿದ್ದ ಯೋಚನೆಗಳಿಂದ ಆಚೆ ಬಂದ ಧರಣಿ ಮಾಡುತ್ತಿದ್ದ ಕೆಲಸ ನಿಲ್ಲಿಸಿ, ಇಲ್ಲ ಅತ್ತೆ ಹೇಳಿ ಅಂತ ಅವರೆದುರು ಬರಲು ಅವಳ ಕೈ ಹಿಡಿದು, ಗಂಡು ಮಕ್ಕಳು ಕನ್ನಡಿ ಥರ ಮಗಳೇ, ಅವರೆದುರು ಏನು ನಿಲ್ಲುತ್ತೋ ಅದನ್ನೇ ಅವರು ತೋರಿಸೋದು. ನನ್ನ ಮಗ ಅಂತ ಬೇರೆ ಏನೂ ಇಲ್ಲ, ಅವನ ಕನ್ನಡಿಯಲ್ಲಿ ನಿನ್ನನ್ನೇ ತೋರಿಸಬೇಕು ಅನ್ನೋದು ನನ್ನ ಆಸೆ. ನಿನ್ನ ಮತ್ತು ಅವನ ನಡುವೆ ಇನ್ನೂ ಗಂಡ ಹೆಂಡತಿ ಬಂಧ ಇನ್ನೂ ಆರಂಭವಾಗಿಲ್ಲ ಅಂತ ನನಗೆ ಗೊತ್ತಿದೆ. ನಾನು ಇಷ್ಟು ದಿನ ನಿಮಗೂ ಸಮಯ ಬೇಕು ಅಂತ ಹೇಳ್ದೆ ಸುಮ್ಮನೆ ಇದ್ದೆ, ಆದರೆ ಆಗಲೇ ತುಂಬ ದಿನ ಆಗೋಗಿದೆ ಮಗಳೇ. ಅವನೆದೆಯ ಕನ್ನಡಿಯಲ್ಲಿ ಬೇರೆ ಯಾರೋ ಬಂದು ನಿಲ್ಲೋ ಮುಂಚೆ ನೀನು ಆ ಸ್ಥಾನದಲ್ಲಿ ನೆರೆಯವರಬೇಕು ಮಗಳೇ. ಗಂಡು ಮಕ್ಕಳ ಮನಸ್ಸು ಅವರ ಹಿಡಿತಕ್ಕೆ ಸಿಗೋದಿಲ್ಲ ಮಗಳೇ. ನಿನ್ನ ಸಂಸಾರ ನೀನು ಕಾಪಾಡಿಕೋಬೇಕು ಅಂದರೆ ಧರಣಿಗೆ ಮತ್ತೊಂದು ಶಾಕ್ ಆಗಿತ್ತು. ತಾನೇನು ಮಾತನಾಡದೆ ಅವಳ ಎದೆಯಲ್ಲಿನ ಬೆಂಕಿಗೆ ಮತ್ತೊಂದು ಕಿಡಿ ಬಿದ್ದಿತ್ತು. ಇದೇನು ಮಾಡಲಿ ಕೃಷ್ಣ ಅಂತಿದ್ರೆ ಮನದೊಳಗೆ ಏನೋ ತಳಮಳ ನಡೆಯುತ್ತಿತ್ತು. ಮತ್ತೆ ಹೆಗಲ ಮೇಲೆ ಕೈ ಇಟ್ಟ ಪಾರ್ವತಿ, ನನ್ನ ಮಗ ನೀನು ಚೆನ್ನಾಗಿ ನೋಡ್ಕೋತಾನೆ ಮಗಳೇ, ಇನ್ನೂ ನಿನಗೆ ನಂಬಿಕೆ ಬಂದಿಲ್ವಾ ಅಂದರೆ ಧರಣಿ, ಅದು ಅತ್ತೆ ಹಾಗೇನಿಲ್ಲ ಅಂದ್ಲು. ನೋಡು, ಅವನಿಗೂ ಆಸೆ, ಬದುಕಿನ ಬಗ್ಗೆ ಬಯಕೆ ಅಂತ ಇರುತ್ತೆ ಅಲ್ವ ಮಗಳೇ ಎಂದು ಹೇಗಾದರೂ ಸರಿ ಮಗನ ಬದುಕು ಸರಿಯಾಗಲಿ ಅನ್ನೋ ಉದ್ದೇಶದಿಂದ ಹೇಳಿ ಮುಗಿಸಿದ್ದರು ಪಾರ್ವತಿ. ಧರಣಿ ಒಮ್ಮೆ ಬೆಳಿಗ್ಗೆಯಿಂದ ನಡೆದ ಘಟನೆಗಳೆಲ್ಲವನ್ನು ರೀಕಾಲ್ ಮಾಡಿಕೊಂಡಂತೆ, ಇದೇನಪ್ಪ ಬೆಳಿಗ್ಗೆಯಿಂದ ಏನೇನೋ ನಡೀತಿದೆ, ನನಗೆ ನೀನು ಏನು ಹೇಳೋಕೆ ಅಂತ ಬರ್ತಿದೀಯಾ ಕೃಷ್ಣ, ನೀನು ಇದನ್ನೇ ಬಯಸ್ತೀಯಾ ಅಂದುಕೊಳ್ಳುತ್ತಾ ತನ್ನ ರೂಮ್ ಕಡೆ ಹೆಜ್ಜೆ ಇಡುತ್ತಿದ್ದರೆ ಅವಳು ಬಂದಿದ್ದ ದಾರಿಯನ್ನೇ ನೋಡುತ್ತಿದ್ದ ಶಿವು ಕಿವಿಗೆ ಫೋನ್ ಹಿಡಿದು, ಹಾಂ ಸರಿ ಕವಡಮ್ ಹೇಳಿ, ಸರಿ ನೀವು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತೆಯೇ, ಹೇಳಿ ಬರ್ತೀನಿ ಬಿಡಿ, ನಾಳೆ ಸಾಯಂಕಾಲನ, ಸರಿ ಎನ್ನುತ್ತಾ ಎದುರಿಗೆ ಬಂದ ಧರಣಿ ಕಡೆ ನೋಡಿಯೂ ನೋಡದ ರೀತಿ ರೂಮ್ನ ಮೂಲೆಗೆ ಹೋಗಿ ಮಾತನಾಡುತ್ತಾ ನಿಂತ. ಧರಣಿ ಅಳುವುದೊಂದೇ ಬಾಕಿ. ಅವನನ್ನೇ ಗುರಾಯಿಸುತ್ತಿದ್ದಳು. ಅವನು ಫೋನ್ನ ಜೋಬಿಗೆ ತೂರಿ ಹಿಂದೆ ಬರುವ ತನಕ ಅದೇ ರುದ್ರಾವತಾರದಿ ನಿಂತಿದ್ದಳು. ಶಿವು ಏನಾಯಿತು ಎಂದು ಕಣ್ಣ ಸನ್ನೆಯಲ್ಲೇ ಕೇಳಿದ್ದ. ಧರಣಿ ಬುಸುಗುಡುವ ಸರ್ಪದಂತೆ, ಯಾರು ಫೋನ್ನಲ್ಲಿ ಅಂದ್ಲು. ಶಿವುಗೆ ಇದೊಂಥರ ಮಜಾ ಅನ್ನಿಸಿತು. ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿ ಹೇಳಲು ಪ್ರಯತ್ನಿಸುತ್ತಾ, ಓ ಅದು ಸಾರಿಕಾ ಮೇಡಮ್, ಅದೇ ಹೊಸದಾಗಿ ಇಂಗ್ಲೀಷ್ ಸಬ್ಜೆಕ್ಟ್ ಪ್ರೊಫೆಸರ್ ಬಂದಿದ್ದಾರಲ್ಲ, ನೋಡಿಲ್ವಾ ಅವರು ಅಂದ ಓರೆಗಣ್ಣಲ್ಲಿ ಅವಳನ್ನೇ ನೋಡುತ್ತಾ. ಧರಣಿ ಒತ್ತಿ ಹೊರೆಯುತ್ತಿದ್ಲು. ಓ ಅವರೇನು ಮಾತಾಡಬೇಕಿತ್ತಂತೆ, ಬೆಳಿಗ್ಗೆಯಿಂದ ಹಲ್ ಬಿಟ್ಕೊಂಡು ಮಾತಾಡಿದ ಸಾಕಾಗಿಲ್ವಾ, ಮತ್ತೆ ಫೋನ್ ಬೇರೆ ಮಾಡಿ ಮಾತಾಡೋದೇನಿತ್ತು ಅಂದ್ಲು ಸಿಟ್ಟಿನಿಂದಲೇ. ಅವರು ನಿಮ್ಮ ಟೀಚರ್ಸ್ ಹಾಗೆಲ್ಲ ಮಾತಾಡ್ತಾರಾ, ಅವರು ನಾಳೆ ನೈಟ್ ಪಾರ್ಟಿ ಇದೆ ಅಂತೆ, ಅದಕ್ಕೆ ಬರೋಕ್ಕೆ ಹೇಳಿದ್ರು ಅಷ್ಟೇ ಅಂದ ನಯವಾಗಿ. ಅದಕ್ಕೆ ನೀವೇನಂದ್ರಿ ಅಂದ್ಲು ಧರಣಿ ಅದೇ ಸಿಟ್ಟಿನಿಂದ. ಓ ನಾನಾ, ಆಯಿತು ಬರ್ತೀನಿ ಅಂದೆ, ನನಗೆ ತಾನೇ ಇಲ್ಲೇನು ಕೆಲಸ, ನೀನು ಮೊದಲೇ ಹಾಸ್ಟೆಲಲ್ಲಿ ಒಬ್ಬಳೆ ಮಲ್ಗೆ ಅಭ್ಯಾಸ ಇದೆ ಅಲ್ವಾ, ಸೊ ನಾನಿಲ್ಲ ಅಂದರೆ ನೋ ವರಿ ಅಲ್ವಾ ಅಂತಿದ್ರೆ ಧರಣಿಯ ಸಿಟ್ಟು ನೆತ್ತಿಗೇರಿತ್ತು. ದುಃಖ ಸಿಟ್ಟು ಒಮ್ಮೆಗೆ ಆಗ್ತಿದ್ರೆ ಶಿವುಗೆ ಮಾತ್ರ ನಗು. ಕತೆ ಮುಂದುವರೆಯುವುದು. ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.